ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾ ಆರಾಮದಿ ನೋಡ್ರಿ. ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೆಯುತ್ತೆ ಅಂತ ನೋಡನ್ರಿ. ನೋಡ್ರಿ, ನಮ್ಮ ಸೌಮ್ಯ ಪಲಾವನ್ನ ಮಾಡ್ಬೇಕಂತ್ರಿ. ಅಷ್ಟು ಎಲ್ಲ ತರ್ಸಾಳ್ರಿ, ಎಲ್ಲ ಕಟ್ ಮಾಡಿಟ್ಟೀನಿ. ತರಕಾರಿ ಮಿಶ್ರಿತ ಪಲಾವ್. ಎಂತ ಪಲಾವ್? ತರಕಾರಿ ಮಿಶ್ರಿತ ಪಲಾವ್ ಅದು ಮಾಡ್ಬೇಕಂತ ನೋಡ್ರಿ. ಅದು ಹೊರಗೆ ಬೆಳಕಿತ್ತಲ್ರಿ, ಕಿಕ್ ಮಕ್ಕಳು ಕಿಡಿದ್ನೆಲ್ಲ, ಅದು ಹೊರಗಿನ ಬೆಳಕು ಬಂತ್ರಿ. ಅದು ಈಗ ಮಾಡ್ತೀನಿ ರೀ. ಫಸ್ಟ್ ನೋಡ್ರಿ, ಈಗ ನಮ್ಮ ಮಮ್ಮಿ ಪಲ್ಯ ಮಾಡಕ್ಕೆ ಕೋಸುಗಡ್ಡಿನ ಹುರ್ಕೊಳಕತ್ತಾರ ನೋಡ್ರಿ. ಇಲ್ಲಿ ಮಾಡ್ಬೇಕು. ಸ್ವಲ್ಪ ಎಣ್ಣೆ ನೋಡ್ರಿ, ಈಗ ನಮ್ಮ ಮಮ್ಮಿ ಅದನ್ನ ಹುರ್ಕೊಂಡು ಒಂದು ಬೌಲ್ನ ತಕೊಂಡು ಈಗ ಪುಟ್ಟಾಗ ಒಗ್ಗರಣೆ ಕೊಟ್ಟು ನೋಡ್ರಿ. ಈಗ ಟೊಮೆಟೊ ಹಣ್ಣು ಉಳ್ಳಾಗಡ್ಡಿ ಹಾಕಿ ಇದನ್ನಾಗಲೇ ತೋರಿಸಿರಲ್ಲ ಮಮ್ಮಿ? ತೋರಿಸಿದ್ರಿ, ಅದಕ್ಕೆ ನಾವು ತೋರಿಸ್ತೀವಿ. ಇಲ್ಲಿ ಈಚೆ ಕಡೆಗೆ ಬ್ಯಾಳೆ ಕುದಿಯೋಕೆ ನೀರು ಇಟ್ಟಿವ್ರಿ. ಈಗ ಹಾಕ್ಬೇಕ್ರಿ ಬ್ಯಾಳೆನ. ಇದು ಅವು ಕಾಜಿನ ಡಬ್ಬಕ್ಕೆ ಹಾಕಕ್ಕೆ ಬರಲ್ಲ. ಮಮ್ಮಿ ರೊಟ್ಟಿ ಮಾಡ್ತಿ? ಎಲ್ಲೋ ಅದಾವ ರೊಟ್ಟಿ ಅದಾವ. ಹಾಂ ಎಲ್ಲ ಒಂದು ಪಲಾವ್. ನೀರು ಕಾದು ಒಂದೀಟು ಹುಂಚೆಣ್ಣೆ ಹಾಕವ. ಸಾಂಬಾರಿಗೆ ಹುಂಚೆಣ್ಣೆ ಹಾಕಿದ್ರೆ ಮಸ್ತ್ ಆಗುತ್ತೆ ನೋಡ್ರಿ. ಈಗ ಬ್ಯಾಳೆ ಇದು ನೀರು ಓದಾಡಕತ್ತವ್ರಿ. ಈಗ ನೋಡ್ರಿ, ನಮ್ಮ ಮಮ್ಮಿ ಪಲಾವನ್ನ ಮಾಡಕ್ಕೆ ಈ ಎಣ್ಣೆ ಹಾಕ್ಯಾರಿ. ಈಗ ಒಂದು ಸ್ವಲ್ಪ ತುಪ್ಪ ಹಾಕ್ಬೇಕಾರ ಅವ್ರು. ತುಪ್ಪ ಹಾಕಿದ್ರೆ ಚಲೋ ಆಗುತ್ತೆ. ಈಗ ಕರಿಬೇವು ಹಾಕಿದ್ರಿ. ಈಗ ಉಳ್ಳಾಗಡ್ಡೆ ಹಾಕಕತ್ತಾರ ನೋಡ್ರಿ. ಇವೆಲ್ಲ ಹೆಚ್ಚಿಟ್ಕೊಂಡಾರ ಇಲ್ಲೇ. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಹಾಂ, ಇವನ್ನ ಅಷ್ಟು ಹಾಕ್ತಾರೆ ಅವ್ರು. ಈಗ ಇದನ್ನ ಅಷ್ಟು ಮಿಕ್ಸ್ ಮಾಡ್ಕೋಬೇಕು. ಅಷ್ಟು ಪುಡಿ ಬೇಕಂದ್ರೆ ಹಾಕ್ಬೇಕ್ರಿ, ಇಲ್ಲ ಅಂತಂದ್ರೆ ಇಲ್ಲ. ನಾನು ಹಾಕ್ಸಕ್ಕೆ ರೆಸಿಪಿ ಪುಡಿನ ಮಸಾಲೆ ಹಾಕ್ತೀನಿ ಅಷ್ಟೇ. ಉಪ್ಪು ದಪ್ಪ ಈಗ ಅಕ್ಕಿ ತೊಳೆದು ಹಾಕ್ಬಿಡೋಣ. ಇದಕ್ಕೆ ನೀರು ಮತ್ತು ಅಕ್ಕಿನ ತೊಳೆದು ಹಾಕ್ಯಾರಿ ನಮ್ಮ ಮಮ್ಮಿ. ಮತ್ತು ಶೇಂಗಾ ಕಾಳು ಅವನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ತಾರೆ ನೋಡ್ರಿ. ಶೇಂಗಾ ಕಾಳನ್ನ ಹಾಕಿ ನೋಡ್ರಿ. ಪಲಾವ್ ಶೇಂಗಾ ಕಾಳು, ಚಿತ್ರಾನ್ನಕ, ಪಲಾವ್ನಕ ಉಪ್ಪಿಟ್ಟಿಗೆ ಹಾಕಿದ್ರೆ ಮಸ್ತ್. ಅದೆಲ್ಲ ಮಸ್ತ್ ಆಗುತ್ತೆ. ಕಡೆ ಇಲ್ಲೇ ಬ್ಯಾಳೆ ಕುದಿಯಾಕತ್ತೈತಿ ನೋಡ್ರಿ. ಉಪ್ಪು ಕರಿತೀವಿ, ಅಲ್ಲೇ ಹುಂಚೆಣ್ಣೆ ಹಾಕಿವ್ರಿ. ಬ್ಯಾಳೆ ಹಾಕಿ ಉಪ್ಪು. ದೊಡ್ಡ ಉಪ್ಪು ಆದ್ರೆ ಕರೆಕ್ಟ್ ಹಾಕಿತ್ತು. ಕರೆಕ್ಟ್. ನನಗೆ ಅದ ಇರ್ತ ಸಿಗೋದವ, ಇದು ಇರ್ತ ಸಿಗಲ್ಲ. ನಂಗೆ ಊಟ ಸಣ್ಣದು ನಿಂಬೆಹಣ್ಣು ಹಿಂಡಿ ಕುಕ್ಕರ್ ಡಕ್ಕನ್ ಹಾಕ್ಬಿಡ್ಲೆ. ಇನ್ನೊಂದು ಸೌಟ್ ತಗೊಂಬಲ್ಲಿ ಬದ್ಲಿದ್ದು ನಿಂಬೆಹಣ್ಣು ಹಿಂಡಕ್ಕೆ. ಹೂವು ಬೀಜ ಬೀಳ್ತಾವಲ್ರಿ, ಬಾಯಿ ಸೈಸಾಗಿ ಕತ್ಬಿಟ್ಟೈತೆ. ಏನು ತಿಂದ್ರು ಬಾಯಿಗೆ ರುಚಿ ನಾವು ಅದಕ್ಕೆ ಮಸ್ತ್ ಎಲ್ಲ ತರಕಾರಿ ಹಾಕಿ ಪಲಾವ್ ಮಾಡಕತ್ತೀನಿ ರೀ. ಯಾವ ಥರ ರುಚಿ ಆಗುತ್ತೆ ನೋಡೋಣ. ಮತ್ತು ನಾನು ಹೇಳೇನಿಲ್ಲ ಇದನ್ನ. ನಮ್ಮ ಮಗಳು
ಅವು ಒಳಗೆ ಮೈಯ ಜ್ವರ ಅದಾವಲ್ಲ ಅದಕ್ಕಾಗುತ್ತೆ. ಈಗ ನೋಡ್ರಿ ನಮ್ಮ ಮಮ್ಮಿಗೆ ಒಂದು ಸ್ವಲ್ಪ ಭಾಳ ಹುಷಾರಿಲ್ದಂಗೆ ಆಗೈತ್ರಿ. 4 ದಿನ ಆತು ಏಕ ಆರ್ಬಿಟ್ಟು ಜ್ವರ ಬರೋಗ್ತಾವ್ರಿ. ಒಂದು ಸ್ವಲ್ಪ ಸುಸ್ತದಂಗೆ ಐತ್ರಿ ನಮ್ಮ ಮಮ್ಮಿಗೆ. ಸುಸ್ತನಕ್ಕೇನ್ರಿ ಹುಷಾರಿದ್ದಿಲ್ರಿ, ಅದಕ್ಕೆ ವೀಡಿಯೋ ಮಾಡೋಕೆ ಆಗಿದ್ದಿಲ್ರಿ. ಇವತ್ತು ಒಂದು ಸ್ವಲ್ಪ ವೀಡಿಯೋ ಮಾಡಾಕ್ತೀನಿ ನೋಡ್ರಿ. ಒಟ್ಟ ವೀಡಿಯೋನ ಮಾಡಿಲ್ಲ. ಅಲ್ಲ ಒಟ್ಟ ಜ್ವರ ಎಷ್ಟು ತೋರ್ಸ್ಕೊಂಡ್ರೆ ಕಮ್ಮಿ ನಾವು ಅವು ಆರ್ಬಿಟ್ಟು ಆಗಿನ ಪೂರ್ತಿ ಕಮ್ಮಿ ಆಕವ್ರಿ, ಮತ್ತೆ ಬರ್ತಾವ್ರಿ. ಗುಳಿಗೆ ತಗೊಂಡಾಗಿಟ್ಟು ಕಮ್ಮಿ ಆಕವು ಬರ್ತಾವ. ಒಟ್ಟ ಏನು ತಿಂದ್ರು ರುಚಿನ ಆಗೋದು, ಬಾಯಿ ಇಸ್ಸ ಕುಕ್ಕರ್ ಡಕ್ಕನ್ ಹಾಕುಲ್ಲ. ನೋಡ್ರಿ ನಮ್ಮದು ಊಟದ ಟೈಮ್ ಆಗೈತ್ರಿ. ನಮ್ಮ ಅಪ್ಪಾಜಿಯರು ಬಂದಾರ್ರಿ. ಇಲ್ಲೇ ಪಲಾವನ್ನ ಮಸ್ತಾಗಿ ರೆಡಿ ಆಗೈತೆ ನೋಡ್ರಿ. ನಮ್ಮದು ಮಸ್ತ್ ನೋಡ್ರಿ ಯಾವ ರೀತಿ ಆಗೈತಂತ್ರಿ ಪಲಾವನ್ನ. ಬಿಟ್ರೊಟ್ಟು ಹಾಕಿವಲ್ಲ, ಮಸ್ತಾಗೈತೆ. ಸೂಪರ್ ಆಗೈತೆ ನೋಡ್ರಿ. ಮಸ್ತ್ ಪಲಾವನ್ನ ರೆಡಿ ಆಗೈತ್ರಿ. ಈಗ ಇಲ್ಲೇ ಪಲ್ಯ ಐತ್ರಿ. ಪಲ್ಯ ಚಿಕನ್ ಒಂದು ಚಮಚ ತಂದಿಲ್ಲ ಪಲ್ಯ ಇಲ್ಲೇ ನಮ್ಮ ಅಪ್ಪಾಜಿಯರು ಕುಂತಾರ ನೋಡ್ರಿ. ಮಾತಾಡ್ರಿ. ಮಾಡಮ್ರಿ. ಈಗ ಉಣ್ಣಾಕ ಪಲಾವನ್ನ ಮತ್ತೆ ಕೋಸ್ಗಡ್ಡಿ ಪಲ್ಯ ಮತ್ತೆ ರೊಟ್ಟಿ. ಅಪ್ಪಾಜಿ ಬರ್ರಿ, ನನಗೆ ಬೈತಾಳ. ನಾನಲ್ಲ ಮಮ್ಮಿ. ಅಕ್ಕನ್ನ ಅಮ್ಮ ಹೋಗ್ತಾನೆ. ಚಮಚ ತಗೊಂಡಿಟ್ರಿ. ಈಗ ನೋಡ್ರಿ ನಮ್ಮ ಮಮ್ಮಿಯರ ಹಚ್ಕೊಡಕತ್ತಾರ. ಪಲ್ಯ ಅಂತರೂ ಮಸ್ತ್ ಆಗೈತ್ರಿ. ಮಸ್ತಾಗೈತೆ ನೋಡಮ್ಮ, ಮಸ್ತ್ ಐತಿ. ಉಪ್ಪಿನಕಾಯಿ ಮಸಾಲ ನೀವು ನೋಡಿ ಹಾಕ್ಯಾನಲ್ಲಕ್ಕ. ನೋಡ್ರಿ ನಮ್ಮ ಅಪ್ಪಾಜಾರ್ದು ಊಟ ಮಾಡಕತ್ರಿ. ಈಗ ನಮ್ಮ ಅಪ್ಪಾಜಾರ ಪಲ್ಯ ಹಂಗೈತಪ್ಪ, ಚಲೋ ಆಗೈತಪ್ಪ. ನಾನ ಮಾಡಿ ನೋಡಪ್ಪ. ಇಲ್ಲಿ ನೋಡ್ರಿ. ಈಗ ಟೈಮ್ 6 ಗಂಟೆಗೆ ಇತ್ತು ನೋಡ್ರಿ. ನಾನು ಇಲ್ಲೇ ದೇವ್ರ ಮಂದಿ ಹಚ್ಚಿ ನೋಡ್ರಿ. ಇವತ್ತು ನಮ್ಮ ನೀರು ಬಂದಿದ್ದು ರೀ. ನೋಡ್ರಿ ಇಲ್ಲಿ ನಮ್ಮ ಅಕ್ಕ ಅದಾಳ್ರಿ. ಅಕ್ಕಿ ನುಗ್ಗಿಕಾಯಿ ಸಾಂಬಾರು ಮಾಡ್ಯಾಳ ನೋಡ್ರಿ. ಹೆಂಗಾಗೈತಂತ ಕಮೆಂಟ್ ಮಾಡಿ ಹೇಳ್ರಿ. ಹೆಂಗೈತೆ ಕಮೆಂಟ್ ಮಾಡಿ ಹೋಗ್ಕೊಂಡು. ಮತ್ತು ನಾನು ಮಾಡೀನಿ. ನಾನು ಮಾಡೀನಿ. ನೋಡ್ರಿ ಸಣ್ಣ ಮತ್ತೆ ಸಾಂಬಾರು ನಾನು ಮಾಡೀನಿ. ಮಸ್ತಾಗೈತಿ. ಮತ್ತೆ ಈಕೆ ಅದಾಳ ನನ್ನ ಜೋಡಿ ಜಗಳ ಆಡ್ಕೊಂತ ಈಕಿ ಈಕೆ ಅದಾಳ. ಈಕಿನ ಸಾಂಬಾರು ಯಾರಿಗೆ ಕೊಟ್ಟು ಸಾಂಬಾರು ಮಾಡ್ಯಾಳ. ನಾನು ಮಾಡೀನಿ. ಆಕೆ ಬೇಕು ಮಾಡ್ಯಾಳ. ನೀನು ಮಾಡ್ಯಾಳ. ಮತ್ತೆ ನಾನು ಮಾಡೀನಿ. ನೋಡ್ರಿ ಇವತ್ತು ನೀರು ಬಂದಿದ್ವಲ್ರಿ, ಅಷ್ಟು ಎಲ್ಲ ತುಂಬಿಸಿ ನೋಡ್ರಿ. ಇಲ್ಲಿ ಕುಡಿಯಾಕ ಊಟ ಮಾಡ್ತೀವಲ್ರಿ, ಅವಾಗ ಕುಡಿಯಾಕ ನೀರು ತೆಮ್ಗೆ ನೀರು ತುಂಬಿಸಿಟ್ಟಿವಿ ನೋಡ್ರಿ. ಚಲೋ ಆಗೈತಾ? ಮತ್ತೆ ಇಲ್ಲ ನೋಡ್ರಿ ಹೊರಗೆ ಎಲ್ಲ ಬಕೆಟು ಪುಟ್ಟಿ ಕೊಡ ಅಲ್ಲಿ ತೆಮ್ಗಿ ಅಷ್ಟು ಎಲ್ಲ ತುಂಬಿಸಿಟ್ಟಿವಿ ನೋಡ್ರಿ.
ನೋಡ್ರಿ ಇಲ್ಲಿ ನಮ್ಮ ಅಪ್ಪಾಜಾರ್ ಬಂದ್ರಿ ಅವು ನೀರಿನ ಇದ್ದು ರೀ ನಮ್ಮ ಅಪ್ಪಾಜಿ ಬಂದ್ರೆ ಅವಾಗ ನೀರು ಅದ ಗಾಡಿ ಸ್ವಲ್ಪ ಭಾಳ ಆಲಸಾಗಿತ್ತು ರೀ ನೀರಿನ ತೊಳಕ್ಕೆ ಕುಂತೀವಿ ನೋಡ್ರಿ ನಮ್ಮ ಅಪ್ಪಾಜಾರ್ ತೊಳಕ್ಕೆ ಕುಂತಾರ ನೋಡ್ರಿ ಪೈಪ್ ಎಲ್ಲ ಐತೆ ನೋಡ್ರಿ ನೋಡ್ರಿ ಫ್ರೆಂಡ್ಸ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನೆಕ್ಸ್ಟ್ ದಿನ ಬ್ಲಾಗ್ ಆಗೋದು ಜೈ ಕರ್ನಾಟಕ ಬಾಯ್ ಆಲ್ತದ ನೋಡ್ರಿ ನಮ್ಮ ತಮ್ಮ